ಸಿಗ್ಬೋದು, ಏನಿಲ್ಲ ಅಂತಲ್ಲ. ಇವರು ಉಳಿದವ್ರು ಸಿಕ್ಕಿಲ್ಲ ಅಷ್ಟೇ, ಇವ್ರು ಇಲ್ಲ ಅಂತಲ್ಲ. ಆ ರೀತಿಯಾಗಿ ಎದ್ದು ನಿಂತು ಇವ್ರ ವಿರುದ್ಧ ಯಾರು ಹೇಳ್ತಾ ಇಲ್ಲ. ಈ ಉಳಿದ ಶಾಸಕರ ವಿರುದ್ಧ ಧೈರ್ಯ ಇಲ್ಲ. ಪೊಲೀಸರವ್ರ ಫಲ ಇರ್ತದೆ. ಒಬ್ಬ ಶಾಸಕನಿಂದ ಇಡೀ ಪೊಲೀಸ್ ಪಡೆ ಬಂದು ನಿಂತಿರ್ತದೆ. ಸಣ್ಣವ್ರನ್ನ ಆರೋಪ ಮಾಡೋದ್ರೊಳಗೆ ನಮ್ಮನ್ನು ಹಿಡಿದು ಒಳಗೆ ಹೋಗುವಂಥ ಪ್ರಸಂಗ ಎಲ್ಲ ಕಡೆ ಅದೇ. ನಾನು ಕೇವಲ ಒಂದೇ ಕಡೆದು ಮಾತಾಡ್ತಾ ಇಲ್ಲ ಇಲ್ಲಿ. ಅಂದಾಗ ಇವು ಪ್ರಕರಣ ಹೊರಗೆ ಬರೋದೆ ಅಂತ ನನ್ನ ಅಂದಾದರೆ ಇವತ್ತಿಗೂ 60-70% 100% ಗೊತ್ತಿಲ್ಲ, ಹೆಚ್ಚು ಕಡಿಮೆ ಇಲ್ಲಿ ಆರೋಪಿತರಿದ್ದಾರೆ, ಅಪರಾಧಿ ಏನಿಲ್ಲ. ಇಂಥ ಒಂದು ಶಾಸಕರಲ್ಲ. ಈ ದೇಶದ ಅತ್ಯಂತ ಶ್ರೀಮಂತ ಶಾಸಕರು ಯಾರು ಅಂದಾಗ 10 ಜನ ಬರ್ತಾರೆ. 10 ಜನ ಹೆಸರು ಹೇಳ್ತಾರೆ. 10 ಜನರಲ್ಲಿ 4 ಜನ ಕರ್ನಾಟಕದವರು ನೆನಪಿಟ್ಟುಕೊಳ್ಳೋದು. ಮೊದಲನೇದಾಗೆ BJP ಅವರು, ಮಹಾರಾಷ್ಟ್ರ ನಾವು ಅತ್ಯಂತ ಸ್ವಾಭಿಮಾನ ಪಕ್ಷ ಹಾಗೆ ಹೀಗೆ ಮಾತಾಡ್ತೀವಿ ನಾವು BJP ಬದಲಾಗಿ. ಅವರಲ್ಲೇ ಪರಾಗ್ ಶಾ BJP ಮಹಾರಾಷ್ಟ್ರದ ಘಾಟ್ ಕೋಪರ್ ಪೂರ್ವದಲ್ಲೇ ಅವನ ಆಸ್ತಿ ಎಷ್ಟದ ರೀ 3,383 ಕೋಟಿ. ಇನ್ನು 2ನೇ ನಂಬರ್ ನಮ್ಮ ಕರ್ನಾಟಕದ DK ಶಿವಕುಮಾರ್, ಕಾಂಗ್ರೆಸ್. ಇವ್ರನ್ನಿಂದಲೂ ಟೀಕೆ ಮಾಡ್ತಾ ಇರ್ತೀವಿ. ಈ ದೇಶಕ್ಕೆ ಭ್ರಷ್ಟಾಚಾರ ಅಂಟಿಸಿದ ಜನನೇ ಇವರು ಅಂತೇಳಿ. DK ಶಿವಕುಮಾರ್ ಅವರು 1,413 ಕೋಟಿ ರೂಪಾಯಿ ಕರ್ನಾಟಕದವ್ರು ಕಾಂಗ್ರೆಸ್ಸಿಗರ ಮೇಲೆ. BJPಗೂ ನಾವು ಟೀಕೆ ಬಿಡ್ತಾ ಇಲ್ಲ, ಕಾಂಗ್ರೆಸ್ಸಿಗೂ ಬಿಡ್ತಾ ಇಲ್ಲ. ಕಾರಣ ಇಬ್ಬರು ಅವರು ಇದ್ದಾರೆ. ಎಲ್ಲಿ 1,413 ಕೋಟಿ ಇದೆ. 3ನೇದವರು ಅದು ಕರ್ನಾಟಕದ KH ಪುಟ್ಟಸ್ವಾಮಿ ಗೌಡ, ಕಾಂಗ್ರೆಸ್ ಗೌರಿಬಿದನೂರವರು ಕಾಂಗ್ರೆಸ್ದವರು 1,260 ಕೋಟಿ ಅದ. ಮುಂದೆ 4ನೇದವರು ಪ್ರಿಯಕೃಷ್ಣ, ಕಾಂಗ್ರೆಸ್ ಗೋವಿಂದರಾಜ್ ನಗರ 1,156 ಕೋಟಿ ಆಸ್ತಿ ಅದವರು. ನಂತರದಲ್ಲೇ ನಾವು ಸ್ವಲ್ಪ ಬಿಟ್ಟು ಕಡೆ ಹೋಗೋಣ, ಆಂಧ್ರ ಕಡೆ ಹೋದ. ಆಂಧ್ರದ ಮುಖ್ಯಮಂತ್ರಿ TDP ಅವರು ಸ್ವಲ್ಪ ಆಂಧ್ರದ ಕುಪ್ಪಂದವರು ಅವರ 931 ಕೋಟಿ ರೂಪಾಯಿ ಆಸಾಮಿದ್ದಾರೆ ಅವರು. ಮುಂದೆ ಅದರ ನಂತರ ಬರ್ತಿರೋಂಥವ್ರು ನಾರಾಯಣ್ ಪೊಂಗೂರು TDP ಆಂಧ್ರ ಪ್ರದೇಶ್ ಅವರು ಏನಪ್ಪ ಅಂದರೆ TDP ಅವರು 824 ಕೋಟಿ. ಅಂದರೆ ಜಗನ್ಮೋಹನ್ ರೆಡ್ಡಿ YSR CP ಇವರು ಆಂಧ್ರದ ಪುಲಿವೆಂದೂಲ ಅಲ್ಲಿ ಕ್ಷೇತ್ರದವರು 757 ಕೋಟಿ ರೂಪಾಯಿ ಅವರ ಆಸ್ತಿ. ಪ್ರಶಾಂತಿ ರೆಡ್ಡಿ ವೇಮಿರೆಡ್ಡಿ TDP ಆಂಧ್ರದ ಕೋವೂರದವರು 716 ಕೋಟಿ ಆಸ್ತಿ. ಮುಂದೆ JS ಪಟೇಲ್ BJP ಗುಜರಾತ್ನವರು ಮನಸಾದಿಂದ ಆಯ್ಕೆಯಾದವರು 661 ಕೋಟಿ. ಜೊತೆಗೆ ಭೈರತಿ ಸುರೇಶ್ 10ನೇ ನಂಬರ್ ಕಾಂಗ್ರೆಸ್ ಅವರು ಹೆಬ್ಬಾಳ 648 ಕೋಟಿ. ಇವೆಲ್ಲ ಏನಪ್ಪ ಅಂದ್ರೆ ಅತ್ಯಂತ ಶ್ರೀಮಂತರು ಈ ದೇಶದಲ್ಲಿ. ಇನ್ನುಳಿದವರು ಅಂತಾರೆ ಇದರಲ್ಲೇ ಹೆಚ್ಚು ಕಡಿಮೆ ಶತಕೋಟ್ಯಾದಿ ಶಾಸಕರು ಎಷ್ಟೆಷ್ಟಿದಾರಪ್ಪ ಅಂದರೆ ಕರ್ನಾಟಕದಲ್ಲಿ 31 ಜನ ಶತಕೋಟಿ 100 ಕೋಟಿ ಗಳಿಸಿದವರು ಇದ್ದಾರೆ. ಆಂಧ್ರದಲ್ಲಿ 27 ಇದ್ದಾರೆ, ಮಹಾರಾಷ್ಟ್ರದಲ್ಲಿ 18 ಇದ್ದಾರೆ, ತೆಲಂಗಾಣದಲ್ಲಿ 7 ಇದ್ದಾರೆ, ಗುಜರಾತ್ದಲ್ಲಿ 500 ಕೋಟಿ ಅವರು